ಶ್ರೀ ಸಿದ್ಧಾರೂಢ ಕಥಾಮೃತ 41ನೇ ಅಧ್ಯಾಯದ ಪುರದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಓಂ ತತ್ಸತ್. ಯಮನ ದೂತರು ಪಾಶವನು ಆಕುತ್ತಲೆ ಭಕ್ತನ ರಕ್ಷಿಸಿ ಅಮಳ ನಿಜ ಲೋಕಕ್ಕೆ ವಿಮಾನದಿ ಕರೆದುಕೊಂಡು ಕರುಣಿಸಿ. ಇಂಥ ಸದ್ಗುರು ರಾಯನೇ ಶರಣರಿಗೆ ಕರುಣಾಚಂದ್ರನೇ, ಎಂಥವರಿಗೂ ಪದ ಕಮಲ ಸ್ಪರ್ಶದಿ ಉದ್ಧರಿಸು ಭಕ್ತೇಂದ್ರನೇ, ಉದ್ಧರಿಸು ಭಕ್ತೇಂದ್ರನೇ, ಉದ್ಧರಿಸು ಭಕ್ತೇಂದ್ರನೇ. ಶ್ರೀ ಸಿದ್ಧಾರೂಢ ಭಗವಂತನು ಪ್ರಾಣಿ ಮಾತ್ರರಿಗೆ ಬಹು ಕೃಪಾವಂತನಿದ್ದಾನೆ. ಆತನ ನಾಮೋಚ್ಚಾರ ಮಾಡಿದರೆ ಮೂರ್ತಿವಂತನಾಗಿ ಪ್ರತ್ಯಕ್ಷ ಕಾಣಿಸಿಕೊಳ್ಳುವನು. ನಾಮದ ಹೊರತು ಗತಿಯೇ ಇಲ್ಲ. ಈ ಕಲಿಯುಗದಲ್ಲಿ ಇತರ ಸಾಧನಗಳೆಲ್ಲ ವ್ಯರ್ಥವಾಗಿರುತ್ತವೆ. ಇಷ್ಟೇ ಅಲ್ಲ, ಕೆಲವು ಘಾತುಕವಾಗಿಯೂ ಇರುತ್ತವೆ. ಯೋಗ ಸಾಧನ ಮಾಡಬೇಕೆಂದರೆ ಅದು ಗುರುವಿನ ಹೊರತು ಅಭ್ಯಸಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಗುರುವನ್ನು ಹುಡುಕಲಿಕ್ಕೆ ಹೋಗಬೇಕು. ಯೋಗ್ಯ ಗುರು ಸಿಗುವನಾದರೂ ದುರ್ಲಭವೇ ಸರಿ. ತಾನಾಗಿ ಯೋಗ ಸಾಧಿಸುವನೆಂದು ಯತ್ನಿಸಿದರೆ ಸ್ವಲ್ಪ ತಪ್ಪಿದರೆ ಹುಚ್ಚು ಹಿಡಿಯುತ್ತದೆ. ಒಂದು ವೇಳೆ ಯೋಗವನ್ನು ಸಾಧಿಸಿದರೂ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗದು. ಇದು ವಿಚಾರದಿಂದಲೇ ಪ್ರಾಪ್ತವು. ವೇದಾಂತ ವಿಚಾರ ಬಹಳ ಕಠಿಣವಾಗಿದ್ದು ಸದ್ಗುರುಮುಖದಿಂದ ಶ್ರವಣ ಮಾಡಿದ ವಿನಃ ಅದರ ಮರ್ಮ ತಿಳಿಯುವುದು. ಅಂಥ ಸದ್ಗುರುವನ್ನು ಬಹುಕಾಲ ಸೇವಿಸುತ್ತಾ ಇದ್ದರೆ ಅವನು ಕೃಪೆ ಮಾಡಿ ಶ್ರುತ್ಯರ್ಥವನ್ನು ವಿವರಿಸಿ ಹೇಳುತ್ತಾನೆ. ಆದರೆ ಸಂಸಾರದಲ್ಲಿ ಬದ್ಧರಾಗಿರುವ ಎಲ್ಲ ಜನರಿಗೆ ಇದು ಸಾಧ್ಯವಿಲ್ಲ. ಇಂಥವರಿಗೆ ನಾಮಸ್ಮರಣೆಯ ಹೊರತು ಎರಡನೇ ಉಪಾಯವೇ ಇರುವುದಿಲ್ಲ. ನಾಮಸ್ಮರಣೆಯೇ ತಾರಕವು, ಅದರ ವಿಸ್ಮರಣೆಯೇ ದಂಧವು. ನಾಮಸ್ಮರಣವನ್ನು ಬಿಟ್ಟು ಸುಖವೇ ಇಲ್ಲ. ಅನ್ಯವೆಲ್ಲವೂ ದುಃಖಮಯವಾಗಿರುತ್ತದೆ. ಈ ನಾಮದ ಬಲದಿಂದ ಭಕ್ತರು ಕಾಲನಿಗೆ ಸಹ ಅಂಜುವುದಿಲ್ಲ. ಸದ್ಗುರು ಆ ನಾಮವನ್ನು ಆಜ್ಞಾಪಿಸಿದರೆಂದರೆ ಆಗ ಅದು ನಿಶ್ಚಯವಾಗಿ ಫಲ ಕೊಡುವುದು. ಆದ್ದರಿಂದಲೇ ಸದ್ಗುರುಗಳ ಹತ್ತಿರ ಹೋಗಿ ಒಂದು ಸಾರಿ ನಾಮೋಪದೇಶ ತೆಗೆದುಕೊಳ್ಳಬೇಕು. ಅದನ್ನು ಜಪಿಸುತ್ತಾ ಸುಖದಿಂದ ಮನೆಯಲ್ಲಿ ಇರಬೇಕು. ಸದ್ಗುರುವು ಅಲ್ಲಿಗೆ ಬರುತ್ತಾನೆ. ನಾಮಧಾರಕನ ಮನೆಯಲ್ಲಿ ಸದ್ಗುರುವು ಒಳವರೆಗೆ ಇರುತ್ತಾನೆ ಮತ್ತು ಭಕ್ತನನ್ನು ಕೈ ಹಿಡಿದು ಬ್ರಹ್ಮದ ಮೇಲೆ ಒಯ್ದು ಕೂಡಿರಿಸುತ್ತಾನೆ. ಇರಲಿ, ಈಗ ಕಥಾನುಸಂಧಾನವೆಂದರೆ ವಿರೂಪಾಕ್ಷನೆಂಬ ಒಬ್ಬ ಭಕ್ತನಿರುವನು. ಆತನಿಗೆ ಹೀರೂಬಾಯಿ ಎಂಬ ಸುಗುಣಿಯಾದ ತಾಯಿ ಇರುವಳು. ಆಕೆಯು ಬಹಳ ವೃದ್ಧೆಯೂ ಆಗಿದ್ದು ನಿತ್ಯದಲ್ಲಿಯೂ ಬಹು ಪ್ರೇಮದಿಂದ ಸಿದ್ಧ ಸದ್ಗುರು ನಾಮವನ್ನು ಜಪಿಸುತ್ತಿರುವಳು ಮತ್ತು ಒಂದು ದಿನ ತಪ್ಪದೆ ಪ್ರತಿ ದಿವಸ ಪುರಾಣ ಶ್ರವಣಕ್ಕೆ ಬಹು ಶ್ರದ್ಧಾಯುಕ್ತಳಾಗಿ ಹೋಗುತ್ತಿದ್ದಳು. ಒಂದು ದಿವಸ ಆಕೆಯು ಪುರಾಣಕ್ಕೆ ಹೋಗುವಾಗ ದಾರಿಯಲ್ಲಿ ಒಂದು ಕಲ್ಲಿಗೆ ಕಾಲು ತಗಲಿ ಬಿದ್ದಳು. ಸದ್ಗುರುನಾಥ ಎಂದು ಕೂಗಿ ಹೇಳಲಿಕ್ಕೆ ನೋಡಿದಳು, ಆದರೆ ಹೇಳಲಿಕ್ಕಾಗಲಿಲ್ಲ. ಈಗ ಸಮೀಪ ಇದ್ದವರು ಆಕೆಯನ್ನು ಎತ್ತಿ ಮನೆಗೆ ಕರೆದುಕೊಂಡು ಹೋದರು. ಆಕೆಯ ಕಾಲಿನ ಎಲುಬು ಮುರಿದು ನಡೆಯಲಿಕ್ಕೆ ಬಾರದಂತಾಯಿತು. ಆಗ ಸಿದ್ಧಾರೂಢರನ್ನು ಮನೆಗೆ ಕರೆಸಿ ಅವರನ್ನು ಪಾದಪೂಜೆಯಿಂದ ಸಂತೋಷಪಡಿಸಿ ಆ ವೃದ್ಧೆಯು ವಿಚಾರಿಸುವಂತಳಾದಳು. ಪುಣ್ಯ ಕಾರ್ಯಕ್ಕೆ ಹೋಗುವಾಗ ಈ ದುಃಖವು ಯಾಕೆ ಪ್ರಾಪ್ತವಾಯಿತು ಎಂಬುದಕ್ಕೆ ಶ್ರೀಗಳು, ನಿನ್ನ ಆಯುಷ್ಯವು ಮುಗಿದಿತ್ತು, ಆದರೆ ಪುರಾಣಕ್ಕೆ ಹೋಗುತ್ತಿದ್ದಿ ಎಂದು ಚಲೋದಾಯಿತು. ನಿನ್ನನ್ನು ಸದ್ಗುರುವರನ್ನು ರಕ್ಷಿಸಿದನು ಎಂದು ಹೇಳಿ ಸಿದ್ಧಾಶ್ರಮಕ್ಕೆ ತೆರಳಿದರು. ಹೀರೂಬಾಯಿಯು ಸರ್ವಕಾಲವನ್ನು ನಾನು ಚಿಂತನದಲ್ಲಿಯೇ ಕಳೆಯುತ್ತಿದ್ದಳು. ಕಾಲು ಮುರಿದು ಈ ಪ್ರಕಾರ ಆಕೆಯು ಮನೆಯೊಳಗೆ ಬಿದ್ದಿರುವಾಗ ತನ್ನ ಮಗನಾದ ವಿರೂಪಾಕ್ಷನಿಗೆ ಹೇಳುತ್ತಾಳೆ, ನಿತ್ಯದಲ್ಲಿ ನೀನು ಪುರಾಣವನ್ನು ಕೇಳಿ ಮನೆಗೆ ಬಂದು ನನಗೆ ಪುರಾಣ ಕಥೆಯನ್ನು ಸವಿಸ್ತಾರವಾಗಿ ಹೇಳತಕ್ಕದ್ದು. ಆಕೆ ಇಚ್ಛೆಯಂತೆ ವಿರೂಪಾಕ್ಷಪ್ಪನು ನಿತ್ಯ ಹೇಳುತ್ತಿದ್ದು ಒಂದು ದಿನ ಮಾರ್ಕಂಡೇಯ ಋಷಿಯು ಕಥೆಯನ್ನು ಆಕೆಗೆ ಹೇಳಿದನು. ಮರಣಕಾಲದಲ್ಲಿ ಶೂಲಪಾಣಿಯನ್ನು ಚಿಂತಿಸಿದ ಮಾತ್ರದಿಂದ ಆ ದೇವನು ಬಂದು ಯಮನನ್ನು ಓಡಿಸಿದನು ಎಂಬ ಕಥೆಯನ್ನು ಕೇಳಿ ಹೀರೂಬಾಯಿಯು, ಹಾಗಾದರೆ ನಮ್ಮ
ಇವತ್ವವಾದ ಸಿದ್ಧಗುರುವಿನ ಧ್ಯಾನ ಮಾಡಿದರೂ ಮರಣಕಾಲದಲ್ಲಿ ಆತನು ನಿಶ್ಚಯವಾಗಿ ಬಂದು ನನ್ನನ್ನು ರಕ್ಷಿಸುವನು ಎಂದು ತಿಳಿದು ಸದ್ಗುರು ನಾಮವನ್ನು ಅಂತಿನಿಂದ ಕ್ಷಣವಾದರೂ ಮರೆಯದೆ ನಿತ್ಯವೂ ಸದ್ಗುರು ರೂಪವನ್ನು ಹೃದಯದಲ್ಲಿ ಕಾಣುತ್ತಿದ್ದಳು. ಹೀಗಿರುತ್ತಾ ಒಂದಾನೊಂದು ದಿವಸ ಭೋಜನವಾದ ನಂತರ ಅಕಸ್ಮಾತಾಗಿ ಆಕೆಯ ಮಸ್ತಕ ಭ್ರಮಣವಾಗಲಾರಂಭಿಸಿತು. ಕೂಡಲೇ ಆಕೆಯು ತನ್ನೆದುರಿಗೆ ಇಬ್ಬರು ಭಯಂಕರ ಪುರುಷರು ನಿಂತಿರುವುದನ್ನು ಕಂಡಳು. ಅವರ ರೂಪವು ಉಗ್ರವಾಗಿದ್ದು ನಾಲಿಗೆಯ ಚೂತಾಡುತ್ತಿತ್ತು. ಶರೀರಗಳು ಅಂಧಕಾರವೇ ಎಂಬಂತೆ ಕಾಣಿಸುತ್ತಿದ್ದವು. ಕೆಂಪಾದ ಕಣ್ಣುಗಳನ್ನು ತಿರುಗಿಸುತ್ತಾ ಆ ಬಾಯಿಗೆ ಕೂಗಲಿಕ್ಕೆ ಆರಂಭಿಸಿದರು. ಆಕೆಯಾದರೂ ಗುರುರೂಪವನ್ನು ಚಿತ್ತದಲ್ಲಿ ಒರೆಸಿ ಆತನನ್ನೇ ಕರೆಯುವಂತಳಾಗಿ, ಸದ್ಗುರು ಸಿದ್ಧಾರೂಢನಾಥನೇ, ನನ್ನ ರಕ್ಷಕನಾಗಿ ಬಾರಪ್ಪ. ಈ ಯಮದೂತರು ಕೈಯಿಂದ ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ಬೇಗನೆ ಬಾ. ನನಗೆ ಈ ಶರೀರ ಬದುಕಿಸಬೇಕೆಂಬ ಇಚ್ಛೆಯಿಲ್ಲ, ಆದರೆ ಪುರಾಣ ಕೇಳಬೇಕೆಂಬ ನನ್ನ ಮನೋರಥವೂ ಇರುತ್ತದೆ. ಈ ಪೀಡೆಯು ನನ್ನ ಆಯುಷ್ಯ ನಾಶ ಮಾಡಿತು. ಗುರುಮುಖದಿಂದ ಕೇಳತಕ್ಕಂಥ ಬೋಧವು ಕೇಳಲಿಲ್ಲ. ಗುರುಮುಖದಿಂದ ಶರಣ ಮಾಡಿದ ನಂತರ ಸುಖದಿಂದ ನಾನು ದೇಹವನ್ನು ಬಿಡುವೆನು ಎಂದು ಈ ಪ್ರಕಾರ ಪ್ರಾರ್ಥಿಸಿದ ಕೂಡಲೇ ಸಿದ್ಧ ಸದ್ಗುರು ಪ್ರಕಟನಾದನು. ಈ ರೂಪಾಯಿಯು ತನ್ನ ಸಮೀಪದಲ್ಲಿಯೇ ಸದ್ಗುರುನಾಥನನ್ನು ಕಂಡು ಧೈರ್ಯಗೊಂಡವಳಾಗಿ, ಯಮದೂತರನ್ನು ಕುರಿತು ನಾನು ನಿಮ್ಮ ಕೂಡ ಬರುವುದಿಲ್ಲ, ನಡಿರಿ. ನನ್ನ ಈ ದುಃಖವು ಪರಿಹಾರವಾಗಿ ಸಿದ್ಧಾರೂಢ ಸ್ಥಾನಕ್ಕೆ ಹೋಗಿ ಅವರಿಂದ ಉಪದೇಶವನ್ನು ಪಡೆದುಕೊಂಡ ಮೇಲೆ ಅವರಾಜ್ಞೆಯಿಂದ ನಾನು ಬಂದೆನು. ಅಲ್ಲಿ ಪರ್ಯಂತ ನಾನು ಬರುವುದಿಲ್ಲ ಎಂದು ಹೇಳಿದ್ದನ್ನು ಕೇಳಿ ಆ ಯಮದೂತರು ಹಿಡಿ ಹಿಡಿ ಎಂದು ಗರ್ಜಿಸುತ್ತಾ ಆಕೆಯ ಸಮೀಪ ಬಂದರು. ತಮ್ಮ ಪಾಶುಗಳನ್ನು ಬಿಚ್ಚಿ ಆಕೆಯ ಸುತ್ತಲೂ ಹಾಕಲಿಕ್ಕೆ ನೋಡುವಾಗ ಹತ್ತಿರ ನಿಂತ ಸದ್ಗುರುವಿಗೆ ತಗಲಿ ಆ ಕ್ಷಣವೇ ಹರಿದು ಬದ್ದವು. ಅವನ ಯತ್ನಗಳೆಲ್ಲ ವ್ಯರ್ಥವಾದವು. ಆಗ ಸದ್ಗುರುವು ದಂಡಧಾರಿಯಾಗಿ ದೂತರ ಮೇಲೆ ಹೋಗುವಂತನಾದನು. ಆತನನ್ನು ಕಂಡ ಕೂಡಲೇ ಆ ಯಮದೂತರು ಭಯಂಕರವಾಗಿ ಕೂಗುತ್ತಾ ಓಡಿಹೋದರು. ಓಡುತ್ತಾ ಯಮಗರಿಗೆ ಬಂದು ಯಮನನ್ನು ಕುರಿತು, ನೋಡಿರಿ, ನಿಮ್ಮ ಕೆಲಸವನ್ನು ಬರೋಬರಿ ರೀತಿಯಿಂದ ನಾವು ನಡೆಸುತ್ತಿರುವಾಗ ಯಾವನೋ ಒಬ್ಬ ಯತೀಶ್ವರನು ನಮಗೆ ಅಡ್ಡ ಬಂದನು ಎಂದು ಹೇಳಿದ್ದು ಕೇಳಿ ಸರ್ವಜ್ಞನಾದ ಆ ಯಮನು, ಎಲೆ ದೂತರುಗಳಿರ ಸಿದ್ಧರಾಯರನ್ನು ನೀವು ತಿಳಿಯದೇ ಹೋದಿರಿ. ಈ ಕಾಲದಲ್ಲಿ ಜಗತ್ತಿನಲ್ಲಿ ಈಶ್ವರಾವತಾರವೆಂದರೆ ಆತನೇ. ಆತನ ಭಕ್ತರನ್ನು ನೀವು ತರಲಿಕ್ಕೆ ನೋಡಿದಿರಿ. ಆತನಿಂದ ರಕ್ಷಿತನಾದ ಅವರ ಮೇಲೆ ನಿಮ್ಮ ತತ್ತ ನಡೆಯಲಾರದು. ಸರ್ವ ಜಗತ್ತಿನ ನಿಯಂತನಿದ್ದು ಸರ್ವಕರ್ತ ಹರ್ತ ಆತನೇ ಇರುವನು ಎಂಬ ದೂತರನ್ನು ಕುರಿತು ಹೇಳಿದನು. ಇತ್ತ ಸದ್ಗುರುಗಳನ್ನು ಕುರಿತು ಹಿರುಬಾಯಿಯು, ಹೇ ದಯಾಳುವೆ, ಅವನಿಂದ ನನ್ನನ್ನು ಬಿಡಿಸಿದಿ. ಇನ್ನಾದರೂ ನನ್ನ ಕಾಲಿಗೆ ಶಕ್ತಿ ಕೊಡು ಎಂದು ಹೇಳಿದ್ದು ಕೇಳಿಸಿದ್ದರು. ನೀನು ಇನ್ನು 6 ತಿಂಗಳು ಆಯುಷ್ಯ ತೆಗೆದುಕೋ. ಅಲ್ಲಿವರೆಗೆ ನಿನ್ನ ಆಯುಷ್ಯದ ಸಾಫಲ್ಯ ಮಾಡಿಕೋ. ಅನಂತರ ನನ್ನ ಲೋಕಕ್ಕೆ ನೀನು ಬರುವಿ. ಸ್ವಸ್ಥ ಚಿತ್ತದಿಂದ ಭಜನೆಯನ್ನು ಮಾಡುತ್ತಾ ಇರು. ಈ ಪ್ರಕಾರ ಸದ್ಗುರು ಅಂದು ತಮ್ಮ ಹಸ್ತದಿಂದ ಆಕೆಯ ಕಾಲಿಗೆ ಸ್ಪರ್ಶಿಸಿದ ಕೂಡಲೇ ಆ ಹೀರುಬಾಯಿಯು ಸಶಕ್ತಳಾಗಿ ಎದ್ದು ನಿಂತಳು. ಅವಳು ಅತ್ಯಾನಂದಭರಿತಳಾಗಿ ಸದ್ಗುರುಗಳನ್ನು ನಮಿಸಿ ಎದ್ದು ನೋಡಿದರೆ ಅವರು ಅಂತರ್ಧಾನರಾಗಿರುವರು. ಅವಳ ಮಗನಾದ ವಿರೂಪಾಕ್ಷಪ್ಪನು ಸಮೀಪದಲ್ಲಿಯೇ ಇದ್ದರು. ಆತನಿಗೆ ಈ ಯಾವ ಸಂಗತಿಯೂ ಗೊತ್ತಾಗಲಿಲ್ಲ. ಮುದುಕಿ ಅಕಸ್ಮಾತಾಗಿ ಎದ್ದು ನಿಂತದ್ದನ್ನು ನೋಡಿ, ಅವ್ವ, ನಿನ್ನ ಕಾಲುಗಳಿಗೆ ಒಮ್ಮಿಂದೊಮ್ಮೆ ಹೇಗೆ ಶಕ್ತಿ ಬಂತು ಎಂದು ಕೇಳಿದ್ದಕ್ಕೆ ಆಕೆಯು ಸರ್ವ ವೃತ್ತಾಂತವನ್ನು ಕಥಿಸಿ, ಸದ್ಗುರುವು ನನ್ನನ್ನು ರಕ್ಷಿಸಿ ನನಗೆ 6 ತಿಂಗಳ ಆಯುಷ್ಯವನ್ನು ಕೊಟ್ಟನು ಮತ್ತು ಪುರಾಣ ಶ್ರವಣಕ್ಕೋಸ್ಕರ ಹೋಗಲಿಕ್ಕೆ ನನ್ನನ್ನು ಸಶಕ್ತಳನ್ನಾಗಿ ಮಾಡಿದನು. ಇನ್ನು 6 ತಿಂಗಳಲ್ಲಿ ನನ್ನನ್ನು ತನ್ನ ನಿಜ ಪದಕ್ಕೆ ಕರೆದುಕೊಳ್ಳುತ್ತ ರಕ್ಷಿಸುವಿ. ಭಕ್ತರ ಸಲುವಾಗಿ ಅವತಾರ ಧರಿಸಿಕೊಂಡು ಬಂದಿರುವ ಸಾಕ್ಷಾತ್ ಈಶ್ವರನೇ ನೀನಿರುವಿ. ಪೂರ್ವದಲ್ಲಿ ಯಾವಾಗ ಮಾರ್ಕಂಡೇಯ ಋಷಿಯು ನಿನ್ನನ್ನು ಪ್ರಾರ್ಥಿಸಿದನೋ ಆ ಕಾಲದಲ್ಲಿ ನೀನು ಬಂದು ಆತನನ್ನು ರಕ್ಷಿಸಿದಿ. ಅದೇ ಪ್ರಕಾರ ಹೇ ದೇವನೇ, ನನ್ನನ್ನು ಯವನ ಕೈಯಿಂದ ರಕ್ಷಿಸುವಂತವನಾದಿ ಎಂದು ಅನ್ನುವಂಥದ್ದು ಕೇಳಿ ಸದ್ಗುರುಗಳು, ನಿನ್ನ ಶುದ್ಧ ಭಾವಕ್ಕೆ ಒಲಿದನು ಯಾವಾತನು ಆತನನ್ನು ಚಿಂತಿಸುತ್ತಾನೋ ಅಂಥವನನ್ನು ಆ ಸದ್ಗುರುವು ಯಮಪಾಶದಿಂದ ಬಿಡಿಸುವನು. ಆದರೂ ನೀನು ಸದ್ಗುರು ನಾಮವನ್ನು ಸರ್ವತಾ ಮರೆಯಬೇಡ. ಅದನ್ನು ಅಖಂಡವಾಗಿ ಜಪಿಸುತ್ತಿದ್ದರೆ ಬ್ರಹ್ಮವೆಲ್ಲ ಪರಿಹಾರವಾಗಿ ನಿಜ ವಿಶ್ರಾಮವನ್ನು ಹೊಂದಿ ಆಮೇಲೆ ಸದ್ಗುರು ನಾಮವನ್ನು ಪ್ರಾಪ್ತಿ ಮಾಡಿಕೊಳ್ಳುವಿ ಎಂದು ಅಂದರು. ಈ ಪ್ರಕಾರ ಸದ್ಗುರು ಮುಖದಿಂದ ಉಪದೇಶವನ್ನು ಕೇಳಿ ಹೀರುಬಾಯಿಯು ಅತ್ಯಾನಂದ ಹೊಂದಿದವಳಾಗಿ ಕ್ಷಣ ಮಾತ್ರ ಸಮಾಧಿ ಸುಖದಲ್ಲಿ ತಟಸ್ಥಳಾಗಿ ಕೂತು ಆಮೇಲೆ ಎದ್ದು ಸದ್ಗುರು ಪಾದಕ್ಕೆರಗಿದಳು. ಸದ್ಗುರು ಉಪದೇಶವನ್ನು ಚಿತ್ತದಲ್ಲಿ ಧರಿಸಿ ತನ್ನ ಪುತ್ರನ ಸಂಗಡ ಮನೆಗೆ ಬಂದಳು. ಅಂದಿನಿಂದ ಹೀರುಬಾಯಿಯು ರಾತ್ರಿ ಹಗಲು ಸದ್ಗುರು ನಾಮವನ್ನು ಜೀವಪ್ರಾಣವೆಂಬಂತೆ ಜಪಿಸುತ್ತಿದ್ದಳು. 6 ತಿಂಗಳು ಮುಗಿದವು. ಒಂದು ದಿನ ಹೀರುಬಾಯಿಯು ನಿದ್ದೆ ಹೋಗುತ್ತಿರುವಾಗ ಸದ್ಗುರುಗಳು ಬಂದು ಆಕೆಯನ್ನು ಎಬ್ಬಿಸಿ, ಈಗಲೇ ಎದ್ದು ಬಾ ಎಂದು ಹೇಳಿದರು. ಹೀರುಬಾಯಿಯು ಎದ್ದು ನೋಡುವಾಗ ಸದ್ಗುರುಗಳು ಮುಖದ ಮೇಲೆ ಅದ್ಭುತ ತೇಜಯುಕ್ತವಾಗಿಯೂ ಅತಿ ಸುಂದರ ಸ್ವರೂಪವುಳ್ಳವರಾಗಿಯೂ ಇರುವುದನ್ನು ಕಂಡಳು. ಅವರ ಸಮೀಪವೇ ರತ್ನಖಚಿತವಾದ ಮತ್ತು
ದೀಪ್ಯಮಾನ ದಿವ್ಯ ವಿಮಾನವನ್ನು, ಅದರ ಮೇಲೆ ಸದ್ಗುರು ಸಮಾನ ರೂಪವುಳ್ಳ ಇಬ್ಬರು ಪುರುಷರನ್ನು ಕಂಡಳು. ಈರುಬಾಯಿಯು ಹಸ್ತವನ್ನು ಹಿಡಿದು ಸದ್ಗುರುಗಳು ವಿಮಾನದಲ್ಲಿ ಕೂಡಿಸಿದರು. ಆಗ ಆಕೆಗೆ ಆಗಿರುವ ಆನಂದವನ್ನು ವರ್ಣಿಸಲಿಕ್ಕೆ ಶ್ರುತಿ ಶಾಸ್ತ್ರಾದಿಗಳಿಗೆ ಸಹ ಅಸಾಧ್ಯವು. ಅಂತ ಈ ಆನಂದದೊಳಗೆ ಲೀನಳಾಗಿ ಪುತ್ರ ಪೌತ್ರಾಧಿಕರನ್ನು ಸಹ ಮರೆತು ಬಿಟ್ಟಳು. ತನ್ನ ಮನುಜತ್ವವನ್ನು ಮರೆತು ಆಕೆಯ ಚಿತ್ತವು ಆನಂದದಲ್ಲಿ ಮಗ್ನವಾಯಿತು. ಸಮೀಪದಲ್ಲಿಯೇ ಮಗನಾದ ವಿರೂಪಾಕ್ಷಪ್ಪನಿದ್ದನು. ಆದರೆ ಇದೇನು ಆತನಿಗೆ ತಿಳಿಯದೆ ಒಂದು ಕ್ಷಣ ಮಾತ್ರ ಪ್ರಕಾಶವನ್ನು ಕಂಡನು. ಸಿದ್ಧಾರೂಢ ಎಂಬ ನಾಮವನ್ನು ಉಚ್ಚರಿಸಿದ ಕೂಡಲೇ ಆಕೆಯ ಪ್ರಾಣವು ಹೋಯಿತು. ಆ ಕ್ಷಣವೇ ಆ ಪ್ರಕಾಶವು ವಿರೂಪಾಕ್ಷಪ್ಪನಿಗೆ ಕಾಣಿಸಿತು. ಆಮೇಲೆ ಮನೆಯ ಹಾಗೂ ನೆರೆಮನೆಯ ಎಲ್ಲ ಜನರು ಕೂಡಿ ಭಜನೆ ಮಾಡುತ್ತಾ ಬಹುವೈಭವದಿಂದ ಆ ಪುಣ್ಯ ಶರೀರವನ್ನು ಸ್ಮಶಾನಕ್ಕೆ ಬೈದು ದಹಿಸುವಂತವರಾದರು. ಈ ಪ್ರಕಾರ ಸದ್ಗುರು ಮಹಾರಾಯನು ಕಾಲನಿಗೆ ಪರಾಜಯವನ್ನು ಮಾಡಿ ತನ್ನ ನಿರಾಮಯನಾದ ಪದವನ್ನು ನಾಮವನ್ನು ಜಪಿಸಿದ ಮಾತ್ರಕ್ಕೆ ಭಕ್ತಳಿಗೆ ಕೊಟ್ಟನು. ಈಗ ಕಥೆಯ ಲಕ್ಷಾರ್ಥವನ್ನು ಶ್ರವಣ ಮಾಡುವಂತರಾಗಿರಿ. ಈರುಬಾಯಿಯು ಮುಮುಕ್ಷು ಜೀವನು ಬೋಧನೆ ಎಂಬ ಪುರಾಣ ಕೇಳಲಿಕ್ಕೆ ಹೋಗುವಾಗ ಪ್ರಾರಬ್ಧ ಭೋಗವು ಅಡ್ಡ ಬರುವಂಥದ್ದಾಯಿತು. ವೈರಾಗ್ಯವೆಂಬ ಕಾಲಿಗೆ ಮೋಹವೆಂಬ ಕಲ್ಲು ತಗಲಿ ಅಭಿಮಾನ ಗೃಹದಿಂದ ಹೊರಬೀಳಲಾಗದೆ ಬೋಧ ಶ್ರವಣಕ್ಕೆ ಪ್ರತಿಬಂಧಕವಾಯಿತು. ಆದರೆ ವಿವೇಕ ಒಂದು ಉಳಿಯಿತು. ಆ ವಿವೇಕದ ಬಲದಿಂದ ಸ್ವರೂಪಾಕಾರ ವೃತ್ತಿ ಎಂಬ ನಾಮಸ್ಮರಣೆ ಮಾಡುತ್ತಿರುವಾಗ ಕ್ರೋಧ ಲೋಭಗಳೆಂಬ ಇಬ್ಬರು ನಿರ್ಧಯರಾದ ಯಮದೂತರು ಅಕಸ್ಮಾತಾಗಿ ಬಂದರು. ಜೀವನಿಗೆ ಅವರು ನರಕಕ್ಕೆ ಒಯ್ಯಲಿಕ್ಕೆ ಬರುತ್ತಿದ್ದು ಅವರನ್ನು ನೋಡಿ ಜೀವನು ಸ್ವರೂಪಾಕಾರ ವೃತ್ತಿ ಮಾಡಿದ್ದರಿಂದ ಅವನು ಭಯಗ್ರಸ್ತರಾಗಿ ಓಡಿ ಹೋದರು. ತಿರುಗಿ ಬರಲೇ ಇಲ್ಲ. ಸ್ವರೂಪವೆಂಬ ಸದ್ಗುರುವಿನಲ್ಲಿ ಐಕ್ಯವಾಗಲಿಕ್ಕೆ ಜೀವನಿಗೆ ಷಟ್ ಸಂಪತ್ತಿ ಎಂಬ 6 ತಿಂಗಳು ಬೇಕಾಗಿರುತ್ತದೆ. ಅವು ಪೂರ್ಣವಾದ ಮೇಲೆ ಸದ್ಗುರುವು ಬಂದು ಜೀವೇಶ್ವರೈಕ್ಯವನ್ನು ಮಾಡಿಸಿ ಬಿಟ್ಟನು. ಈ ಪ್ರಕಾಶವಿರುವ ಐಕ್ಯತೆಯ ಕಥೆಯನ್ನು ಯಾವಾತನು ಶ್ರವಣ ಮಾಡುವನು ಆತನು ಸದ್ಗುರು ಕೃಪೆಯಿಂದ ಪತ್ರಿಪುಗಳನ್ನು ಜಯಿಸಿ ಶಿವೈಕ್ಯವನ್ನು ಹೊಂದುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮನೋಹರವಾದ ಈ 41ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುವನು. ಓಂ ತತ್ಸತ್.